ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್‌ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತೊಂದು ವಿಶೇಷವಾದ ದೀಪಾರಾಧನೆ ತಿಳಿಸ್ಕೊಡ್ತಾ ಇದ್ದೇನೆ. ಅಧಿಕ ಮಾಸದಲ್ಲಿ ಬಂದಿರುವಂಥದ್ದು. ನೀವು ಈ ಒಂದು ದಿವಸ ಬಿಟ್ಟರೆ ಮತ್ತೆ ನಮಗೆ 3 ವರ್ಷಗಳ ನಂತರವೇ ಕಾಯಬೇಕು. ಏನಪ್ಪ ಅಂತಂದರೆ, ಶ್ರವಣ ನಕ್ಷತ್ರದಲ್ಲಿ ಹಚ್ಚುವಂಥ ದೀಪ. ಪ್ರತಿ ತಿಂಗಳು ನಮಗೆ ಶ್ರವಣ ನಕ್ಷತ್ರ ಬರುತ್ತೆ, ಆದರೆ ಈ ಅಧಿಕ ಮಾಸದಲ್ಲಿ ಈ ಸಮಯದಲ್ಲಿ ಬಂದಿರುವಂಥದ್ದು ವಿಶೇಷವಾದದ್ದು. ಮೊದಲು ಪೀಠದ ಸಿದ್ಧತೆ. ನಿಮ್ಮ ಮನೇಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಫೋಟೋ ಇದ್ದರೆ ಫೋಟೋ ಇಡಿ, ಇಲ್ಲ ಲಕ್ಷ್ಮೀ ಫೋಟೋ ಆದರೂ ಪರವಾಗಿಲ್ಲ. 33 ರಂಗೋಲಿ ಹಾಕಿ, ಹಾಗೆ ನಾನು ಗೋವರ್ಧನ ಪೂಜೆ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೇನೆ. ಅದರಲ್ಲಿ ಗೋಪದ್ಮ ಕೂಡ ಹಾಕಿದ್ದೇನೆ. ಆ ಒಂದು ಗೋಪದ್ಮವನ್ನು ಕೂಡ ನೀವು 33 ಬಾರಿ ಮಾಡ್ಬೋದು. ಯಾಕಂದರೆ ಮುಕ್ಕೋಟಿ ದೇವರುಗಳ ಆಶೀರ್ವಾದ ಕೂಡ ನಮಗೆ ಸಿಗ್ತಾ ಹೋಗುತ್ತದೆ. ಅಥವಾ ಈ ರೀತಿಯಾಗಿ ನೀವು ಕಮಲವನ್ನು ಕೂಡ ಬರಿಬೋದು. 33 ಕಮಲಗಳನ್ನು ನಾವು ಬರಿಬೇಕಾಗುತ್ತದೆ. ಇದಕ್ಕೆ ಒಂದು ತಟ್ಟೆ ಸಿದ್ಧತೆ ಮಾಡ್ಕೋಬೇಕು. ತಟ್ಟೆ ಅಂತ ಬಂದಾಗ ಹಿತ್ತಾಳೆ ಆಗಿರ್ಬೋದು, ಸ್ಟೀಲ್ ಆಗಿರ್ಬೋದು. ಯಾಕಂದರೆ ಇದರಲ್ಲಿ ನಾವು 33 ದೀಪ ಹಚ್ತೇವೆ. ಹಾಗಾಗಿ ಇಷ್ಟು ದೊಡ್ಡ ತಟ್ಟೆ ಇರೋದಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಸ್ಟೀಲನ್ನು ಕೂಡ ನೀವು ಬಳಕೆ ಮಾಡ್ಬೋದು, ತೊಂದರೆ ಇಲ್ಲ. ಹಾಗೆ ಆ ತಟ್ಟೆಯ ಮಧ್ಯದಲ್ಲಿ ನಾವು ಕುಬೇರನ ರಂಗೋಲಿ ಹಾಕಬೇಕು. ಕಾರಣ ಏನಪ್ಪ ಅಂತಂದರೆ, ಈ ಒಂದು ಶ್ರವಣ ನಕ್ಷತ್ರ ಏನಪ್ಪ ಅಂತಂದರೆ ವಿಷ್ಣು ಅಧಿದೇವತೆ ಆಗಿರ್ತಾರೆ. ಹಾಗಾಗಿ ವಿಷ್ಣು ಲಕ್ಷ್ಮಿಯ ಅನುಗ್ರಹ ಪಡಿಬೇಕು ಅಂತಂದರೆ ನಾವು ಒಂದು ಕುಬೇರ ರಂಗೋಲಿ ಹಾಕಿ ದೀಪಾರಾಧನೆ ಮಾಡುವುದು ತುಂಬಾ ಸೂಕ್ತವಾದದ್ದು. ಹಾಗಾಗಿ ನಾನು ಈ ಒಂದು ರಂಗೋಲಿ ಹಾಕಿ ತಿಳಿಸ್ಕೊಡ್ತಾ ಇದ್ದೇನೆ. ನಮಗೆ ಈ ಶ್ರವಣ ನಕ್ಷತ್ರ ಪ್ರಾರಂಭವಾಗುವಂಥ ಸಮಯ ನೋಡಿ, ಅಧಿಕ ಜ್ಯೇಷ್ಠ ಕೃಷ್ಣ ಪಕ್ಷ ಪಂಚಮಿ ತಿಥಿ ನಮಗೆ ಪ್ರಾರಂಭವಾಗುವಂಥದ್ದು. ವಿಶೇಷವಾಗಿ ನಮಗೆ ಇದು ಶುಕ್ರವಾರ ಬಂದಿರುವಂಥದ್ದು. ಅವತ್ತು ಪಂಚಮಿ ಕೂಡ ಇದೆ. ಪಂಚಮಿ ದಿವಸ ತುಂಬ ಜನ ವಾರಾಹಿ ಅಮ್ಮನ ಪೂಜೆ ಮಾಡ್ತಾರೆ. ನೋಡಿ ಎಷ್ಟು ವಿಶೇಷವಾದ ಒಂದು ಒಳ್ಳೆ ಗಳಿಗೆಯಲ್ಲಿ ಬಂದಿರುವಂಥದ್ದು. ಇದು ನಮಗೆ ಶ್ರವಣ ನಕ್ಷತ್ರ ಪ್ರಾರಂಭವಾಗುವಂಥ ಸಮಯ ಏನಪ್ಪ ಅಂತಂದರೆ 5ನೇ ತಾರೀಕು ಜೂನ್ ಬೆಳಿಗ್ಗೆ 3:43 ಪ್ರಾರಂಭವಾಗಿರುವಂಥದ್ದು. ಮುಕ್ತಾಯ ಆಗುವುದು 6ನೇ ತಾರೀಕು ಬೆಳಿಗ್ಗೆ 6:04 ಮುಕ್ತಾಯವಾಗುತ್ತದೆ. ಅಲ್ಲಿಗೆ ನಮಗೆ 5ನೇ ತಾರೀಕು ಪೂರ್ತಿ ದಿವಸವೂ ಕೂಡ ನಮಗೆ ಶ್ರವಣ ನಕ್ಷತ್ರವೇ ಇರ್ತದೆ. ಇದು ನಮಗೆ ಗಮನದಲ್ಲಿರಬೇಕಾಗುವಂಥದ್ದು. ಏನಪ್ಪ ಅಂತಂದರೆ ನಮಗೆ 26:21 ನಮಗೆ ಸಿಗುವಂಥ ಸಮಯವಾಗಿರುತ್ತದೆ. ಆದರೆ ಇದರಲ್ಲಿ ಒಂದು ಶುಭ ಸಮಯವಿರುತ್ತೆ. ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ, ಯಾವ ಸಮಯದಲ್ಲಿ ನಾವು ದೀಪಾರಾಧನೆ ಮಾಡಬೇಕು ಅಂತೇಳಿ. ನಮಗೆ 5ನೇ ತಾರೀಕು ಸೂರ್ಯೋದಯದ ಸಮಯ 5:53 ಇರುವಂಥದ್ದು. ಶುಕ್ರವಾರವೇ ನಾವು ಈ ಒಂದು ದೀಪಾರಾಧನೆ ಮಾಡಬೇಕು. ಈ ಒಂದು 33 ದೀಪ ನೋಡಿ, ನಾವೇನು ರಂಗೋಲಿ ಹಾಕಿದ್ದೇನೋ ಅದರ ಮೇಲೆ ನಾನು 33 ದೀಪವನ್ನು ಇಡ್ತಾ ಇದ್ದೇನೆ. ಈ ದೀಪ ಹೊಸದೇ ತರಬೇಕು ಆ ಥರ ಏನಿಲ್ಲ. ಈಗ ನಿಮ್ಮ ಮನೆಯಲ್ಲಿರುವಂಥ ದೀಪವನ್ನೇ ನೀವು ಉಪಯೋಗಿಸ್ಕೊಬೋದು. ನೀಟಾಗಿ ಶುದ್ಧಿ ಮಾಡಿಕೊಂಡು ಅದನ್ನೇ ಉಪಯೋಗಿಸ್ಕೊಳ್ಳಿ. ನಂತರದ ದಿವಸದಲ್ಲಿ ಮತ್ತೆ ತೆಗೆದು ಶುದ್ಧಿ ಮಾಡಿ ತೆಗೆದಿಟ್ಕೊಳ್ಳಿ. ಇಷ್ಟು ನಾವು ಮಟ್ಟಿಗೆ ಸಿದ್ಧತೆ ಮಾಡ್ಕೋಬೇಕು. ಇದಕ್ಕೆ ನಾನು ಎಳ್ಳೆಣ್ಣೆನೇ ಉಪಯೋಗಿಸ್ಕೊಳ್ತಾ ಇದ್ದೆ. ನೀವು ದೀಪಕ್ಕೆ ಹಾಕುವಂಥ ಎಣ್ಣೆನೇ ಉಪಯೋಗಿಸ್ಕೋಬೋದು. ಅಥವಾ ನೀವು ವಿಶೇಷವಾಗಿ ನಾವು ತುಪ್ಪದಲ್ಲಿ ದೀಪಾರಾಧನೆ ಮಾಡ್ತೀರಿ ಅಂದರೆ ತುಂಬಾ ಒಳ್ಳೆಯದು. ತುಪ್ಪದಲ್ಲೂ ದೀಪಾರಾಧನೆ ಮಾಡಿ. ಯಾಕಂದರೆ ನಮಗೆ ಇದು 3 ವರ್ಷಕ್ಕೊಮ್ಮೆ ಮಾತ್ರ ಸಿಗುವಂಥ ದೀಪಾರಾಧನೆ ಆಗಿರುತ್ತದೆ. ಹಾಗಾಗಿ ಈ ಒಂದು ದೀಪಾರಾಧನೆ ಮಾಡೋದ್ರಿಂದ ನೋಡಿ, ಆಮೇಲೆ ಈ ರಂಗೋಲಿ ಹಾಕೋದ್ರಿಂದ ಹಿಡಿದು ನೀವು ದೀಪದ ಸಿದ್ಧತೆ ಮುಗಿಯೋವರೆಗೂ ಕೂಡ ನೀವು ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ, ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ನಮಃ, ಓಂ ನಮೋ ನಾರಾಯಣಾಯ ನಮಃ ಅಂತ ಹೇಳ್ಕೊಂಡು ನೀವೊಂದು ರಂಗೋಲಿ ಹಾಕಿ ದೀಪಾರಾಧನೆ ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ. ಹಾಗೆ ಆವತ್ತಿನ ದಿವಸ ನೀವು ವಿಶೇಷವಾಗಿ ಶುಕ್ರವಾರದ ಸಾಯಂಕಾಲ ನೀವು ವಿಷ್ಣು ಸಹಸ್ರನಾಮವನ್ನು ಕೂಡ ನೀವು ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದು. ನಮ್ಮ ಕುಟುಂಬ ಕ್ಷೇಮ ಆಗಿರ್ಬೋದು, ಆರೋಗ್ಯ, ಮೋಕ್ಷ ಪ್ರಾಪ್ತಿಗಾಗಿ ನಾವು ಈ ಪ್ರಾರ್ಥನೆ ಮಾಡಿ. ನೋಡಿ, ಈ ದೀಪಾರಾಧನೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನೀವು ಮೊದಲು ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು, ನಿಮ್ಮ ಕುಲದೇವರಿಗೆ ನಮಸ್ಕಾರ ಮಾಡಿಕೊಂಡು, ಅದರ ನಂತರದಲ್ಲಿ ನಾವು ಈ ಒಂದು ದೀಪಾರಾಧನೆ ಪ್ರಾರಂಭ ಮಾಡಬೇಕಾಗುತ್ತದೆ. ಹಾಗೆಯೇ ನೋಡಿ, ನಾವು ಯಾವ ಸಮಯದಲ್ಲಿ ನಾವು ಈ ದೀಪಾರಾಧನೆ ಮಾಡಬೇಕು ಅಂತ ಅಂದರೆ, ಈಗಾಗಲೇ ನಮಗೆ ಜೂನ್ 5ನೇ ತಾರೀಕು ಬೆಳಗ್ಗೆ ನಮಗೆ 3:41 ಪ್ರಾರಂಭ ಆಗೋದ್ರಿಂದ ನಮಗೆ ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗ್ಗೆ 4:15 5:15 ನೋಡಿ, ತುಂಬಾ ಶುಭ ಸಮಯವೇ ಇರುತ್ತದೆ. ಈ ಸಮಯದಲ್ಲಿ ನಾವು ಏನೇ ಮಾಡಿದ್ರೂ ಕೂಡ ನಮಗೆ ಅದು ದುಪ್ಪಟ್ಟು ಫಲ ಸಿಗುವಂಥದ್ದು. ಅದರಲ್ಲೂ ಅಧಿಕ ಮಾಸ ಆಗಿರೋದ್ರಿಂದ ಇನ್ನೂ ಹೆಚ್ಚಿನ ಫಲ ಸಿಗುವಂಥದ್ದು. ಹಾಗಾಗಿ ನೀವು ಈ ಒಂದು ಸಮಯದಲ್ಲಿ ದೀಪಾರಾಧನೆ ಮಾಡ್ಬೋದು. ಒಂದು ಪಕ್ಷದಲ್ಲಿ ಆ ಸಮಯದಲ್ಲಿ ಮಾಡೋದಕ್ಕೆ ಆಗದೆ ಹೋದಾಗ ನಂತರದ ಸಮಯ ಅಂತ ಬಂದಾಗ 5:45 8 ಗಂಟೆ ಒಳಗೆ ನೀವು ಈ ಒಂದು ದೀಪಾರಾಧನೆ ಮಾಡಿ. ಈ ಬೆಳಗ್ಗೆ ಇವೆರಡು ಸಮಯ ಆದರೆ ಸಂಜೆ ನಮಗೆ ಪ್ರದೋಷ ಸಮಯ ನೋಡಿ. ವಿಷ್ಣು ಮತ್ತು ವೆಂಕಟೇಶ್ವರ ಸ್ವಾಮಿ ಅಥವಾ ಲಕ್ಷ್ಮೀ ಪೂಜೆಗೆ ನಮಗೆ ತುಂಬಾ ಒಳ್ಳೆ ಶುಭ ಮುಹೂರ್ತ ಅಂತಂದರೆ ಸಂಜೆ 6:30 7:30 ಒಳಗೂ 6:30 7:30 ಇದು ತುಂಬ ಶುಭ ಸಮಯವಾಗಿರುತ್ತದೆ. ಈ ಸಮಯದಲ್ಲಿ ನೀವು ಈ ಒಂದು ದೀಪಾರಾಧನೆ ಮಾಡಿ. 33 ದೀಪಾರಾಧನೆಯೇ ಮಾಡಬೇಕು. ತುಂಬ ವಿಶೇಷವಾದದ್ದು. ಈ ದೀಪಾರಾಧನೆ ಮಾಡುವಂಥ ಸಂದರ್ಭದಲ್ಲಿ ದೀಪ ಹಚ್ಚಿದ ನಂತರದಲ್ಲಿ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಒಂದು ಆರತಿ ಹಾಡು ಸಿಗುತ್ತೆ. ಅದು ಆರತಿ ಹಾಡು ಹಾಕ್ಕೊಂಡು ನೀವು ಈ ದೀಪಾರಾಧನೆ ಮಾಡಿ. ಎಲ್ಲಿವರೆಗೂ ಅಂದರೆ ಆ ಒಂದು ಹಾಡು ಮುಗಿಯೋವರೆಗೂ ನೀವು ಈ ಒಂದು ದೀಪವನ್ನು ಬೆಳಗ್ತಾನೇ ಇರಬೇಕು. ಚಿಕ್ಕದಿರಲಿ ಪುಟ್ಟದಿರಲಿ, ನಿಮ್ಗೆ ಯಾವ ಹಾಡಾದರೂ ಪರವಾಗಿಲ್ಲ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಹಾಡನ್ನು ನಿಮ್ಗೆ ಹೇಳ್ಕೊಳಕ್ಕೆ ಬಂದರೆ
ಹೇಳ್ಕೊಂಡೆ ನೀವು ಈ ದೀಪಾರಾಧನೆ ಮಾಡಿ. ಇಲ್ಲ ಅಂತ ಅಂದರೆ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ. ಆ ಒಂದು ಹಾಡನ್ನು ಹಾಕ್ಕೊಂಡು ನೀವು ಈ ಒಂದು ದೀಪಾರಾಧನೆ ಮಾಡಿ ತುಂಬ ವಿಶೇಷ ಫಲ ಸಿಗುವಂಥದ್ದು. ಇದು ಒಂದು ದಿವಸ ಬಿಟ್ಟರೆ ಮತ್ತೆ ನಿಮಗೆ ಮುಂದಿನ ತಿಂಗಳು ಅಷ್ಟೊತ್ತಿಗೆ ನಮಗೆ ಅಧಿಕ ಮಾಸ ಮುಗಿದೋಗ್ಬಿಟ್ಟಿರುತ್ತೆ. ಹಾಗಾಗಿ ವಿಶೇಷವಾಗಿ ನೀವು ಈ ಒಂದು ದೀಪಾರಾಧನೆ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನೀವು ಯಾವ ಸಮಯದಲ್ಲಿ ದೀಪಾರಾಧನೆ ಮಾಡ್ತೀರೋ ಆ ಒಂದು ಸಮಯದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಪ್ರಸಾದವನ್ನು ಸಿದ್ಧತೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಪ್ರಸಾದ ಅಂತ ಬಂದಾಗ ಒಂದು ಸಿಹಿ ಸಜ್ಜಿಗೆನೂ ಸಹ ಮಾಡ್ಬೋದು. ಯಾಕಂತಂದರೆ ಇದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಒಂದು ಆರಾಧನೆ ಮಾಡೋದನ್ನು ಒಂದು ದೀಪಾರಾಧನೆ ಶ್ರವಣ ನಕ್ಷತ್ರದಲ್ಲಿ ಮಾಡುವಂಥದ್ದು. ಒಂದು ಸಿಹಿ ಸಜ್ಜಿಗೆ ಅಥವಾ ಕೇಸರಿ ಬಾತ್ ಮಾಡಿದ್ರೂ ಕೂಡ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ. ಹಾಗೆ ಹಣ್ಣು ಅಂತ ಬಂದಾಗ ಯಾವ ಥರ ಹಣ್ಣುಗಳು ಬೇಕಾದರೂ ನೀವು ಇಡ್ಬೋದು. ಅದರಲ್ಲೂ ವಿಶೇಷವಾಗಿ ದಾಳಿಂಬೆ ಹಣ್ಣು ತುಂಬ ಒಂದು ಫಲ ಕೊಡುವಂಥದ್ದು. ಇದಿಷ್ಟು ನೀವು ಶ್ರವಣ ನಕ್ಷತ್ರದಲ್ಲಿ ದೀಪಾರಾಧನೆ ಮಾಡಬೇಕಾಗಿರುವಂಥದ್ದು. ಹಾಗೆ ನಾನು ನಿಮಗೆ ಇನ್ನೊಂದು ಮಾಹಿತಿ ಕೊಡಬೇಕು. ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದೀರಿ, ಅಧಿಕ ಮಾಸದಲ್ಲಿ ಈ ಸೋಮವಾರ ಪೂಜೆಯ ಉದ್ಯಾಪನೆ ಬಗ್ಗೆ ಮಾಹಿತಿ ಕೊಡಿ ಅಂತೇಳಿ. ನಿಮ್ಮ ಒಂದು ನನಗೆ ಒಂದು ಕಳಕಳಿ ಅರ್ಥವಾಗುತ್ತೆ. ಆದರೆ ನಾನು ಯಾಕೆ ಸ್ವಲ್ಪ ನಿಧಾನ ಮಾಡ್ತಾ ಇದ್ದೀನಿ ಅಂತಂದರೆ, ಈ ಒಂದು ಪೂಜೆಯನ್ನು ಹೊಸಬ್ರು ಸಹ ಮಾಡ್ತಾ ಇರ್ತಾರೆ. ಅವರಿಗೆ ಅರ್ಥ ಆಗೋದಿಲ್ಲ. ನಾನು ಈಗಲೇ ಉದ್ಯಾಪನೆ ಹೇಳ್ಕೊಟ್ಬಿಟ್ರೆ ಅವರು ಈ ಸೋಮವಾರನೇ ಮಾಡ್ಕೊಂಡ್ಬಿಡ್ತಾರೆ. ಕಾರಣ ಏನು ಅಂತಂದರೆ, ಮೊನ್ನೆ ಅವರು ಮೆಸೇಜ್ ಮಾಡಿದರು, ಮೇಡಮ್ ನಿಮ್ಮ ವಿಡಿಯೋನೇ ನೋಡಿರಲಿಲ್ಲ, ನನಗೆ ಗೊತ್ತಾಗಲೇ ಇಲ್ಲ, ನನಗೆ 2ನೇ ವಾರ ಮಿಸ್ ಆಗಿತ್ತು, ಆದರೆ 3ನೇ ವಾರ ನಾನು 4 ಶಿವಲಿಂಗವನ್ನು ಅಷ್ಟೇ ಇಟ್ಟು ಪೂಜೆ ಮಾಡಿದೆ, ನಾನು 8 ಮಾಡಬೇಕಾಗಿತ್ತು ಅಂತ ಪಾಪ ಮೆಸೇಜ್ ಮಾಡಿದ್ರು. ಹಾಗಾಗಿ ಅವರಿಗೋಸ್ಕರ ನಾನು ಸ್ವಲ್ಪ ನಿಧಾನ ಮಾಡ್ತಾ ಇದ್ದೇನೆ. ನಿಮ್ಗೆ ಇನ್ನೊಂದು ಮಾಹಿತಿ ಹೇಳಬೇಕು, ಅಧಿಕ ಮಾಸ ಮುಗಿಯೋವರೆಗೂ ನಮಗೆ ಉದ್ಯಾಪನೆ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಇದೊಂದು ಸೋಮವಾರ ತನಕ ನೀವು ಒಂದು ಪೂಜೆ ಮುಗಿಸ್ಕೊಳ್ಳಿ. ಅದ್ರ ನಂತರದ ದಿವಸವೇ ನಾನು ನಿಮಗೆ ಉದ್ಯಾಪನದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೇನೆ. ನಾನು ಯಾವುದೂ ಕೂಡ ನಿಮಗೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಪ್ರಾರಂಭ ಮಾಡಿದ್ದೇನೆ ಅಂತಂದರೆ ಮುಕ್ತಾಯನೂ ಸಹ ನಾನೇ ಮಾಡ್ತೇನೆ. ನಾನು ಪ್ರತಿಯೊಂದು ವಿಚಾರದ ಬಗ್ಗೆನೂ ಕೂಡ ತುಂಬ ವಿಚಾರವನ್ನು ತಿಳ್ಕೊಂಡೆ ನಾನು ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಇರ್ತೇನೆ. ನೋಡಿ, 16 ಸೋಮವಾರ ಎಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀರಿ. ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದೀರಿ, ನನಗೆ ಭಾಳ ಖುಷಿ ಆಯಿತು. ಅದ್ರ ತಕ್ಕಂತೆ ನಾನು ನಿಮ್ಮ ಒಂದು ಏನು ಒಂದು ನನ್ನ ಮೇಲೆ ನಂಬಿಕೆ ಇಟ್ಟಿದ್ರೆ ಅದನ್ನು ಖಂಡಿತ ನಾನು ಅದನ್ನು ಉಳಿಸ್ಕೊಳ್ತೀನಿ. ನಿಮಗೆ ಸಂಪೂರ್ಣ ಮಾಹಿತಿ ಯಾವುದೇ ರೀತಿಯ ಗೊಂದಲವಿಲ್ಲದೆ ನಾನು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ. ಹಾಗೆ ನೋಡಿ, ನಾನು ಈಗ ಒಂದು ಡಿಸ್ಪ್ಲೇ ಮೇಲೆ ಒಂದು ವಿಚಾರಗಳನ್ನ ಹಾಕ್ತಾ ಇದ್ದೇನೆ. ನಿಮಗೆ ಏನಾದರೂ ಈಗ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಉಡುಗೊರೆ ಆಗಿರ್ಬೋದು, ಅಂದರೆ ನನ್ನ ಮನೆಗೆ ಬಂದಂಥ ಮುತ್ತೈದರಿಗೆ ಕುಂಕುಮ ಕೊಡೋದಕ್ಕಾಗಿರ್ಬೋದು, ಅಥವಾ ಈ ಚತುರ್ಭುಜ ಹಸ್ತಪಾದ ಬೇಕು ಅಂತ ಅಂದರೆ ಈ ನನಗೆ ಕೆಳಗೆ ಕೊಟ್ಟಿರುವಂಥ ನನ್ನ 3 ನಂಬರ್ ಹಾಕಿದ್ದೇನೆ. ಸುಧಾ ಅಂತೇಳಿ 2 ನಂಬರ್ ಹಾಕಿದ್ದೇನೆ. ಹಾಗೆ ನನ್ನ ಒಂದು ಸ್ಮಿತಾ ಅಂತೇಳಿ ಒಂದು ನಂಬರ್ ಹಾಕಿದ್ದೇನೆ. ಆದರೆ ನನ್ನ ನಂಬರಿಗೆ ಫೋನ್ ಮಾಡೋದು ಬೇಡ, ನನಗೆ ಆದಷ್ಟು ನೀವು ವಾಟ್ಸಪ್ ಮೆಸೇಜ್ ಮಾಡಿದರೆ ನನಗೆ ತುಂಬ ಒಳ್ಳೆಯದಾಗ್ತಾ ಹೋಗುತ್ತದೆ. ಸುಧಾ ಅನ್ನೋರಿಗೆ ನೀವು ಫೋನ್ ಮಾಡಿ, ಖಂಡಿತ ಅವ್ರು ಫೋನ್ ರಿಸೀವ್ ಮಾಡಿ ನಿಮಗೆ ಏನೆಲ್ಲ ನಿಮಗೆ ಕಸ್ಟಮೈಸ್ ಮಾಡಿಕೊಡ್ಬೇಕು ಅಥವಾ ನಿಮ್ಗೆ ಏನೆಲ್ಲ ವಸ್ತುಗಳು ಬೇಕು ನೀವು ತಿಳಿಸಿದ್ರೆ ಅವರು ಖಂಡಿತ ನಿಮಗೆ ಆದಷ್ಟು ಬೇಗ ನಿಮ್ಮ ಮನೆಗೆ ತಲುಪುವ ವ್ಯವಸ್ಥೆಯನ್ನು ಅವರು ಮಾಡ್ತಾರೆ. ಈ ಒಂದು ಶ್ರವಣ ನಕ್ಷತ್ರದಲ್ಲಿ ಬಂದಿರುವಂಥ ದೀಪಾರಾಧನೆಯನ್ನು ನಿಮ್ಮ ಕೋರಿಕೆ ಯಾವುದೇ ಇರ್ಬೋದು, ಎಂಥದೇ ಕಷ್ಟವಾಗಿರ್ಬೋದು, ಕೇಳಿಕೊಂಡು ಈ ಒಂದು ದೀಪಾರಾಧನೆ ಮಾಡಿ, ಖಂಡಿತ ನಿಮಗೆ ಗೆಲುವು ಇದ್ದೇ ಇರ್ತದೆ. ಸೊ ಇವತ್ತಿನ ಒಂದು ವಿಡಿಯೋ ಆದಷ್ಟು ಶೇರ್ ಮಾಡಿ, ಯಾಕಂದರೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಈ ಶ್ರವಣ ನಕ್ಷತ್ರದಲ್ಲಿ ನಾವು ದೀಪಾರಾಧನೆ ಮಾಡಬೇಕು ಅಂತೇಳಿ. ಹಾಗಾಗಿ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.